ನಮಸ್ಕಾರ, ನಾನು ನಿಮ್ಮ RMC ಕನ್ನಡಿಗ ಮಾತಾಡ್ತಾ ಇರೋದು. ಇವತ್ತಿನ ಪ್ರೋಮೋ ನೋಡಿದೆ, ಆದರೆ ಗಿಲ್ಲಿ ಇಜ್ಜಲ್ ಥರ ಒಂದ್ಸರಿ ಅಂಟ್ಕೊಂಬಿಟ್ರೆ ಆರೋದು ಚಾನ್ಸೇ ಇಲ್ಲ. ನಿನ್ನೆ ಎಪಿಸೋಡಲ್ಲೆಲ್ಲ ಬೇಜಾರಾಗಿರ್ಬೋದು, ಆದರೆ ಮತ್ತೆ ಅವನ ಆಟ ಸ್ಟಾರ್ಟ್ ಮಾಡವನೆ. 5 ಜನ ಅಲ್ಲ ಅಂಥವ್ರು 100 ಜನ ಬಂದ್ರೂ ಟಕ್ಕರ್ ಕೊಡೋಕ್ಕೆ ನಮ್ಮ ಗಿಲ್ಲಿ ಒಬ್ಬನೇ ಆಗೋದು. ಒನ್ ಮ್ಯಾನ್ ಶೋ ಅಂತ ಸುಮ್ಮನೆ ಹೇಳಿಲ್ಲ. ಈ ಸರಿ ಕಪ್ನ ಬಂದೇ ಬರ್ತಾನೆ. ಯಾರು ಕುಗ್ಗದ್ ಬೇಕಾಗಿಲ್ಲ, ಗೆದ್ದೇ ಗೆಲ್ತಾನೆ. ಅದೇ ಓಪಲ್ ಇರೋಣ, ಅದೇ ಥರ ವೋಟ್ ಮಾಡ್ತಾ ಇರೋಣ. ನಿನ್ನೆ ಎಪಿಸೋಡ್ ಬಗ್ಗೆ ಸ್ವಲ್ಪ ಮಾತಾಡೋಣ. ನಾನು ಹೋಟ್ಲು ಮುಗಿಸ್ಕೊಂಡು ಸಂಜೆ ಬಂದಿದ್ದೇನೆ. ನೈಟು 12:30 ಆಗಿತ್ತು. ರಿಪೀಟ್ ಟೆಲಿಕಾಸ್ಟ್ ನಡೀತಾ ಇತ್ತು. ಇಲ್ಲ, ನೀವು ಹಾಕಿರೋ ಮೆಸೇಜ್ಗಳನ್ನೆಲ್ಲ ನೋಡಿದೆ. ಬೇಜಾರಾಯ್ತಾಯಿತ್ತು, ಏನಪ್ಪ ನೋಡೋದು ಬೇಡವಾ ಅಂತ. ಆಮೇಲೆ ನೋಡೇ ಬಿಡೋಣ, ಇವರು ಹೇಳಿರೋ ಮಾತನ್ನು ಕೇಳೋದ್ರ ಬದಲು ನಾವೇ ನೋಡೋಣ ಅಂತ ನೋಡಿದೆ. ಆದರೆ ಕೆಲವೊಂದು ವಿಚಾರಗಳು ಡಿಸಪಾಯಿಂಟ್ ಆಯಿತು. ಇನ್ನು ಕೆಲವು ವಿಚಾರಗಳು ಸುದೀಪ್ ಸರ್ ಹೇಳಿದ್ರು, ನಮ್ಮನೆಯವ್ರ ಬುದ್ಧಿ ಹೇಳ್ಕೋಬೇಕು, ಹೊರಗ್ಲಿಂದ ಬಂದಿರೋರು ನಾವು ಹೇಳೋಕ್ಕಾಗಲ್ಲ ಬುದ್ಧಿನ ಅಂತ. ಅದು ಒಪ್ಕೊಂತೀನಿ. ಯಾವತ್ತೂ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ಗಳು ಮಕ್ಳುಗಳು ಬಂದರೆ ನಾವು ಅವರು ಮಕ್ಳುಗಳೆಲ್ಲ ಕಿತ್ತಾಡಿದಾಗ ನಮ್ಮ ಮನೆಯವ್ರು ಫಸ್ಟ್ ಏಟ್ ಹೊಡಿಯೋದೇ ನಮಗೆ. ಗೆಸ್ಟ್ ಮಕ್ಕಳು ಹೊಡಿಯೋಕ್ಕಾಗಲ್ಲ, ಅವರೆಲ್ಲ ಬಂದಿರೋರು ಹೋಗ್ಬಿಡ್ತಾರೆ. ಹಾಗಂತ ಆ ಮಕ್ಕಳುಗಳ್ನ ತೀಟೆ ಮಾಡಬೇಕು ಅಂತ ನಾನು ಕರೆಸಿರೋದೇ ಈ ಟೀಮ್ ಅಲ್ವಾ, ಬಿಗ್ ಬಾಸ್ ಟೀಮು. ಕರೆಸಿರೋ ಉದ್ದೇಶ ಏನು ಅಂತ ನಮ್ಗೆ ಗೊತ್ತಾಯಿತು. ಏನು ಉದ್ದೇಶ ಅಂದರೆ, ಒಳಗಿರೋರೆಲ್ಲ ಕ್ಯಾಂಡಿಡೇಟ್ಗಳೆಲ್ಲ ವೇಸ್ಟು ಅಂತ ಇವ್ರಿಗೆ ಡಿಸೈಡ್ ಆಗೈತೆ. ಒಳಗಿರೋ ಕ್ಯಾಂಡಿಡೇಟ್ಗಳು ಯಾರೂ ಗಿಲ್ಲಿನ ಫೈಟ್ ಕೊಡೋರಲ್ಲ ಅಂತ ಗೊತ್ತಾದ್ಮೇಲೆ ಇವರೇನು ಮಾಡಿದ್ದಾರೆ, ಏನೋ ನಿಂದು ಹೊರಗಡೆಯಿಂದ ಒಂದು ಅಭ್ಯರ್ಥಿನ ರೆಡಿ ಮಾಡಿದ್ರು. 5 ಜನನ ಕಳಿಸಿ 1 ವಾರ ಟ್ರಯಲ್ಗೆ ಬಿಟ್ಟರು. ಆ ಟ್ರಯಲಲ್ಲಿ ಯಾರು ಜಾಸ್ತಿ ಇವನಿಗೆ ಟಕ್ಕರ್ ಕೊಡೋರು ಅವರೇ ಅಂತ ಡಿಸೈಡ್ ಮಾಡಿದ್ರು. ಸುಮ್ಮನೆ ಮಗನೆ ಆಯ್ ಮಾಡ್ತಾ ಇದ್ದೀನಿ. ಹಾಂ, ಟಕ್ಕರ್ ಕೊಡೋರು ಯಾರು ಅಂತ ನೋಡಿದ್ರು. ಅದರಲ್ಲಿ ರಜತ್ತು ಟಕ್ಕರ್ ಕೊಡ್ತಾನೆ ಅಂದ್ಬಿಟ್ಟು ಇವರೇ ಡಿಸೈಡ್ ಮಾಡ್ಕೊಂಡ್ರು ಕ್ಯಾಂಡಿಡೇಟ್ನ. ಇವಾಗ ರಜತನ್ನ ಚೈತ್ರ ಕುಂದಾಪುರನ ಒಳಗಡೆ ಬಿಟ್ಟಿದ್ದಾರೆ. ಸರಿ ಆಯಿತು, ನಮಗೇನು ತೊಂದರೆ ಇಲ್ಲ. ನಮ್ದೇನು ಗೊತ್ತಾ, ಗಿಲ್ಲಿ ಇರೋವರೆಗೂ ನಾವು ಓಟು ಹಾಕ್ತೀವಿ, ಗಿಲ್ಲಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ನೀವು ರಜತ್ ಒಬ್ಬ ಅಲ್ಲ, ರಜತ್ ಅಂತವ್ರನ್ನ 10 ಜನ ನೋಡೋಗ್ಬಿಟ್ರು ಅವ್ನು ಫೈಟ್ ಕೊಡೋಕ್ಕೆ ಗಿಲ್ಲಿ ಒಬ್ಬ ಅವನೇ. ಅದು ಮಾತ್ರ ನಾನು ಹೇಳ್ಬಲ್ಲೆ. ಯಾಕೆಂದರೆ ವೋಟಿಂಗು ಜಿಯೋ ಹಾಟ್‌ಸ್ಟಾರಲ್ಲಿ ಹೋಗಿ ಮಾಡೋದು ಎಷ್ಟೋ ಜನ ಗೊತ್ತಿಲ್ಲದಿರೋರು ಗಿಲ್ಲಿಗೆ ವೋಟ್ ಮಾಡೋಕ್ಕೆ ಸಲುವಾಗಿ ಎಷ್ಟೋ ಜನ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ನಮ್ಮನ್ನು ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ಹೆಂಗೆ ವೋಟ್ ಮಾಡೋದು ಅಂತ. ಅಂದರೆ ಅವನನ್ನು ಗೆಲ್ಲಿಸ್ಬೇಕು, ಉಳಿಸ್ಬೇಕು ಅನ್ನೋದು ಎಲ್ಲರೂ ತಲೆಯಲ್ಲೂ ಬಂದ್ಬಿಟ್ಟೈತೆ. ನೀವು ನೋಡಿ, ನಾರ್ಮಲ್ ಮೆಸೇಜಲ್ಲಿ ವೋಟಿಂಗ್ ಮಾಡೋದು ಈಸಿ. ಜಿಯೋ ಹಾಟ್‌ಸ್ಟಾರಲ್ಲಿ ಅದಕ್ಕೆ ಗೊತ್ತಿರಬೇಕು, ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ವಲ್ಪನಾರು ಗೊತ್ತಿರಬೇಕು. ಆ ಥರ ಇದ್ದಾಗ ಕೇಳ್ಕೊಂಡು ಎಲ್ಲರೂ ವೋಟಿಂಗ್ ಮಾಡೋದು ತಿಳ್ಕೊಂಡು ಅವನನ್ನು ಗೆಲ್ಲಿಸ್ಬೇಕು, ಅವ್ನು ಉಳಿಸ್ಬೇಕು ಅಂತಾರೆ. ಆಮೇಲೆ ಎಷ್ಟು ಜನ ಗೊತ್ತಾಯ, ನನಗೆ ಸುಮಾರು ಜನ ಸ್ಟೋರಿಗಳು ಕಳಿಸ್ತಾರೆ, ಸ್ಟೇಟಸ್ಗಳು ಹಾಕೊಂಡಿರ್ತಾರೆ. ಅವ್ರವ್ರ ಊರಲ್ಲಿ ಕಟೌಟ್ರು, ಬ್ಯಾನರ್ಗಳು, ಗೆದ್ದಾಗ ಮಾಡೋ ಸಂಭ್ರಮನ ಗೆಲ್ಲಕ್ಕೂ ಮುಂಚೆನೇ ಮಾಡ್ತಾವ್ರೆ ಜನ. ಅದು ಅವ್ನು ಕಳಿಸಿರೋ ಪ್ರೀತಿ, ಅವ್ನ ಗತ್ತು ಅಂದರೆ. ಅದು ಬರೀ ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ, ಗುಜರಾತು, ತಮಿಳ್ನಾಡು, ಎಲ್ಲೆಲ್ಲಿಂದ ಮೆಸೇಜ್ ಹಾಕ್ತಾರೆ. ಖುಷಿಯಾಗುತ್ತೆ ನಮಗೆ. ನಮ್ಮೂರು ಹುಡುಗ ಅಲ್ಲೆಲ್ಲ ಹೆಸರು ಮಾಡ್ತಾವನೆ. ಕೊನೆಗೆ ರಜನಿಕಾಂತ್ ಸರ್ ಅವರು ಮಾತಾಡೋರೆ ಅಂತ ಕೇಳಿದಾಗಂತೂ ಇನ್ನೂ ಖುಷಿ ಆಯಿತು ನನಗಂತೂ. ಶಿವಣ್ಣನೂ ಗಿಲ್ಲಿ ಪರವಾಗಿ ಮೊನ್ನೆ ಯಾವುದ್ರಲ್ಲ ಒಂದ್ರಲ್ಲಿ ಮಾತಾಡಿದ್ರು, ಅದು ಖುಷಿ ಆಯಿತು. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ಡೆವಿಲ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋದು, ಅದು ಅಲ್ಲದೆ ಡೆವಿಲ್ 11ಕ್ಕೆ ಬರ್ತಾ ಇರೋದು, ಅದರಲ್ಲಿ ಗಿಲ್ಲಿ ಅವನೇ ಅನ್ನೋದೇ ನಮ್ಗೆ ದೊಡ್ಡ ಖುಷಿ. ಒಳ್ಳೆ ಪಾತ್ರ ಅಂತೆ, ಸಖತ್ತಾಗೈತಂತೆ ಗಿಲ್ಲಿದು. ಬಾಸ್ ಜೊತೆಲೇ ಇರ್ತಾನಂತೆ, ಯಾರು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಡೆವಿಲ್ನ 11ಕ್ಕೆ. ಅದ್ರ ಬಗ್ಗೆ ಮಾಡೋಣ ಪ್ರಮೋಷನ್ನು, ಸ್ವಲ್ಪ ಇದು ಮುಗಿಲಿ, ಅದ್ರ ಬಗ್ಗೆನೂ ಮಾಡೋಣ ಹಿಂಗೆ. ಆಮೇಲೆ ಇವರು ಗೆಸ್ಟ್ ಅಂತ ಬಂದ್ರಲ್ವಾ, ಗೆಸ್ಟ್ ಅಂತ ಬಂದವರು ಆರ್ಡ್ರ್ ಮಾಡ್ಬೋದು, ಕೇಳ್ಬೋದು, ಏನು ಬೇಕಾದರೂ ತಿನ್ಬೋದು. ಆದರೆ ಇವ್ರೇನು ಮಾಡ್ತಾಯಿದ್ರು, ಹೋಟೆಲ್ ಓನರ್ ಥರನೇ ಅಧಿಪತ್ಯ. ರಾಜರ ಕಾಲದಲ್ಲಿ ರಾಜರು ಮಾಡ್ತಿದ್ರು ಗೊತ್ತಾ, ಬ್ರಿಟಿಷರುಗಳು, ರಾಜರುಗಳು ಅವಾಗ ಮಾಡೋರು. ನೀನೇ ಮಾಡಬೇಕು, ನಿನ್ನ ಕೈಲೇ ಆಗಬೇಕು, ನಿನ್ನಿಂದಲೇ ಅಂತ ಸರ್ವಾಧಿಕಾರ ಸ್ಟಾರ್ಟ್ ಮಾಡಿಬಿಟ್ರು. ಗೆಸ್ಟ್ಗಳು ಹೋಗಿ ಗೆಸ್ಟ್ ಅನ್ನೋದನ್ನೇ ಮರೆತುಬಿಟ್ಟು ಇವರು ಸರ್ವಾಧಿಕಾರತೆ ಅಂತಲ್ಲ ಅದನ್ನು ಸ್ಟಾರ್ಟ್ ಮಾಡ್ಕೊಂಬಿಟ್ರು.
ಅಂದರೆ ಇವ್ರಿಗೇನು ಬತ್ತು ತಲೆಯಲ್ಲಿ ಬಿಗ್ ಬಾಸ್ ಹೇಳಿ ಕಳ್ಸೋರೆ ನಾವು ಹಿಂಗಿರ್ಬೇಕು ಅಂತ, ನಾವು ಹೆಂಗೆ ಬೇಕಾದರೂ ಇರೋಣ ಅಂತ. ನೋಡೋ ಜನಕ್ಕೆ ಹೆಂಗೆ ಕಾಣುತ್ತೆ ಅನ್ನೋದನ್ನೇ ಮರ್ತ್ಬಿಟ್ರಿ ಇವರು. ಸರಿ, ಇವಾಗ ಏನೋ ನಿಮ್ಮನ್ನ ಸುದೀಪ್ ಸರ್ ಏನೋ ಬೈಲಿಲ್ಲ, ಗಿಲ್ಲಿಗೆ ಬುದ್ಧಿ ಮಾತು ಹೇಳಿದ್ರು. ಆದರೆ ಹೊರಗಡೆ ಜನದ ಕಣ್ಣಿಗೆ ನೀವು ಆದ್ರಿ ಗೊತ್ತಾ, ಎಷ್ಟು ಸಂಪಾದನೆ ಮಾಡಿರ್ತೀರ, ಆ ಪ್ರೀತಿ ಸಂಪಾದನೆಗೆ ಎಷ್ಟು ಕಷ್ಟ ಬಿದ್ದಿರ್ತೀರ. ಅಲ್ಲ, ನಾನು ಹೇಳೋದು ಆಚೆ ಕಡೆ ನೋಡ್ಕೊ ಹೋಗಿದ್ದೀರಾ, ಅವನ್ನ ಜನ ಎಷ್ಟು ಪ್ರೀತಿಸ್ತವ್ರೆ, ಜನ ಎಷ್ಟು ಇಷ್ಟಪಡ್ತವ್ರೆ. ಅವನ್ನ ಹೋಗಿ ನಾವು ಈ ಥರ ಕೆಟ್ಟದಾಗಿ ಪೋಟ್ರೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಜನ ದೃಷ್ಟಿಲಿ ನಾವು ಹೆಂಗೆ ಕಾಣ್ಬೋದು ಅಂತ ನಿಮಗೆ ಆಚೆ ಕಡೆ ನೋಡ್ಕೋಗಿರೋರ್ಗೂ ಒಂದಷ್ಟು ನಾಲೆಜ್ ಇರಲಿಲ್ವಾ? ಅಂದರೆ ಅವನ್ನ ಹಿಂಗೆ ಮಾಡಲೇಬೇಕು ಅಂತಲೇ ಹೋದ್ರಾ? ಆಚೆ ನೀನು ಒಳ್ಳೆಯವನ್ನ ಕಾಣ್ತಾ ಇದೆಯಾ, ನೀನನ್ನು ಮಾಡ್ತೀವಿ ನೋಡು ಅನ್ನೋ ಥರನೇ ಹೋದ್ರಾ? ನನಗೆ ಅರ್ಥ ಆಯ್ತಿಲ್ಲ ಅದು ಹೆಂಗೆ ಹೋದ್ರು ಇವರು ಅಂತ. ಸರಿ, ನನ್ಗೆ ಆಯ್ತಲ್ಲ ಗುರು, ತಲೆ ಕೆಟ್ಟೋಯ್ತೈತಿ, ಇವನೇನು ಗುರು ಅಂತ ರಜತ್ ಪಾಪ ಒಂದು ವಾರಕ್ಕೆ ಹಂಗೆ ಅಂದ್ಬಿಟ್ಟ. ಇನ್ನು ಮುಂದಕ್ಕೆ ಹೆಂಗಿರ್ತಾನೆ ಗಿಲ್ಲಿ ಜೊತೆ? ನಾನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ದರ್ಶನ್ ಫಿಲಮಲ್ಲಿ ಒಂದು ಡೈಲಾಗ್ ಐತೆ ಗೊತ್ತಾ? ಕುರಿ ಪ್ರತಾಪ್ ಹೇಳ್ತಾನೆ, ಅಣ್ಣ ನಾವು ಅಸ್ತ್ರಲಯೇ ಎಲ್ಲ ನಮ್ಮ ಕಂಟ್ರೋಲಲ್ಲೇ ಐತಿ ಅನ್ಕೊಂತೀವಿ, ಹೋಯ್ತಾ 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 ಎಲ್ಲ ಅವ್ನ ಕಂಟ್ರೋಲ್ಗೆ ಹೋಗ್ಬಿಡುತ್ತೆ ಅಂತ. ಹಂಗೆ ಒಂದು 4 ದಿನ ಆಟೋಮೆಟಿಕ್ಕಾಗಿ ಎಲ್ಲ ಅವ್ನ ಕಂಟ್ರೋಲ್ಗೆ ಹೋಯ್ತಾರೆ. ಆಲ್ರೆಡಿ ಒಳಗಿರೋರೆಲ್ಲ ಅವ್ನ ಕಂಟ್ರೋಲಲ್ಲಿ ಇರೋದು. ಅವ್ನಿಗೆ ಗೊತ್ತು ಯಾರ್ಯಾರನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ, ಅವ್ನಿಗೆ ಗೊತ್ತೈತೆ. ಅವನ್ನ ಯಾರು ಪಳಗ್ಸೋಕ್ಕಾಗಲ್ಲ, ಅವನೇ ಎಲ್ಲರನ್ನು ಪಳಗಿಸ್ತಾನೆ. ಹಿಂಡು ಕುರಿ ಮೇಯ್ಸ್ಕೊ ಬಂದಿರೋ ಮಗ ಅವನು, ಪಳಗ್ಸೋದು ಗೊತ್ತೈತೆ ಅವನಿಗೆ. ವೆಯ್ಟು 1-2 ದಿನಕ್ಕೆ ನೋಡ್ಬಿಟ್ಟು ಬೇಜಾರಾಗ್ಬಿಟ್ರೆ ಹೆಂಗೆ ಮುಂದಕ್ಕಲ್ಲ. ಆಮೇಲೆ ಟಪ್ಪಾಗಿರೋ ಟಪ್ ಕಂಟೆಸ್ಟೆಂಟ್ ಇಲ್ಲ ಅಂದರೆ ಆಟದ ಮಜಾ ಇರಲ್ಲ. ಬರೀ ಹೆಣ್ಮಕ್ಳ ಹತ್ರನೇ ಕಿತ್ತಾಡಬೇಕಾಗಿತ್ತು ಇಷ್ಟು ದಿನ. ಈಗ ಮಜಾ ಏನು ಗೊತ್ತಾ? ಹೀರೋಗೆ ಆಪೋಸಿಟ್ ಹೀರೋನ್ ಕರೆಕ್ಟಾಗಿ ಇದ್ರೆ ತಾನೇ ಅವ್ನು ಹೀರೋ ಆಗಕ್ಕೆ ಸಾಧ್ಯ. ಅಲ್ಲಿ ಈ ಹೀರೋ ಸ್ಟ್ಯಾಂಡ್ ಆಗ್ಬಿಟ್ಟು ಹೆವಿ ಸ್ಟ್ರಾಂಗ್ ಆಗಿ ಹೀರೋ ನಿಂತ್ಕೊಬಿಟ್ರೆ, ವಿಲನ್ ಡಮ್ಮಿ ಆಗ್ಬಿಟ್ರೆ ಎಲ್ಲಿರ್ತದ ಮಜಾ? ಈ ಹೀರೋಗೆ ತಕ್ಕನಾಗಿ ವಿಲನ್ ಇರಬೇಕು, ಆಗ ಮಜಾ ಇರೋದು. ಸಖತ್ತಾಗಿರುತ್ತೆ ಮಜಾ. ಇನ್ಮೇಲೆ ಇದನ್ನು ನಾವು ನೆಗೆಟಿವ್ ಆಗಿ ತಗೋಬಾರ್ದು, ಪಾಸಿಟಿವ್ ಆಗಿ ತಗೋಬೇಕು. ಇವನನ್ನು ಗೆಲ್ಸೋಕ್ಕೆ, ಇವನನ್ನು ಹೀರೋ ಮಾಡೋಕ್ಕೆ, ಅದಕ್ಕೆ ಸಲುವಾಗಿ ಬಿಗ್ ಬಾಸು ಈ ಥರ ಮಾಡೋರೆ ಅಂತ ಅನ್ಕೊಳ್ಳೋಣ. ಇಷ್ಟು ದಿನ ನಾವು ಸಪೋರ್ಟ್ ಮಾಡಿರೋ ನೀನು ಮುಂದಕ್ಕೆ ಮಾಡಲ್ವಾ? ಇನ್ನೂ 5 ಜನನ ಕರ್ಕೊಬಂದ್ಬಿಡಿ, ಇನ್ನೂ 11 ಸೀಸನಲ್ಲಿ ಇನ್ನೂ ಇಬ್ಬಿಬ್ಬರನ್ನ ಸೆಲೆಕ್ಟ್ ಮಾಡ್ಕೊಬಂದ್ಬಿಡ್ರಿ. ಅವ್ನು ಯಾರೋ ಒಬ್ಬ ಕಮೆಂಟ್ ಹಾಕಿದ ಏನಂದ್ರೆ, ಈ ಸಾರಿ ಸಿದ್ದರಾಮಯ್ಯನ ಒಳಗೆ ಕಳಿಸಿದ್ರು ಗಿಲ್ಲಿಗೆ ಓಟ್ ಮಾಡೋದು ಅಂತ. ಅಪ್ಪ ನಿಮ್ಮ ಕಂಪ್ಯಾರಿಸನ್ ಏನ್ರಲ್ಲ, ಅಂದರೆ ಕಾಮಿಡಿ ಚೆನ್ನಾಗೈತೆ. ಅಂದರೆ ಗಿಲ್ಲಿ ಕ್ರೇಜ್ ಹಂಗೈತೆ, ಒಪ್ಕೊಳ್ಳೋಣ. ಅಂಥವೆಲ್ಲ ಬೇಡ, ಆಟದ ಥರ ನೋಡೋಣ. ಹಿರೀಕರಿಗೆ ದೊಡ್ಡವ್ರನ್ನ ಯಾರನ್ನೂ ಬೆಳೆಯೋ ಹುಡುಗರಿಗೆ ಕಂಪೇರ್ ಮಾಡಿ ಅವ್ರನ್ನ ಹೆಸರುಗಳು ನಾವೇ ಹಾಳು ಮಾಡೋದು ಬೇಡ. ಅಂದರೆ ನನಗೆ ಖುಷಿ ವಿಚಾರ ಏನಪ್ಪ ಆಯಿತು ಅಂದರೆ, ಇವತ್ತು ಬೆಳಗ್ಗೆ ಪ್ರೋಮೋ ನೋಡಿದಕ್ಕೆ ಫುಲ್ ಖುಷಿಯಪ್ಪ ನನಗೆ. ಪ್ರೋಮೋ ನೋಡ್ದಟ್ಗೆ ನೆನ್ನೆದು ಬೇಜಾರೆಲ್ಲ ಹೊಂಟಾಯ್ತು ನನಗೆ. ಮತ್ತೆ ಕಮ್ಬ್ಯಾಕ್, ಒಂದೇ ದಿನ ಗುರು ಅವನು ಸಪ್ಗೆದ್ದಿದ್ದು ಸ್ಟಾರ್ಟ್ ನಾನು ಮಾಡಿದ್ರೆ ನೀನು ನೋಡ್ಬಿಡ್ತೀಯ ಅದ್ದೆ. ಅದು ಗಿಲ್ಲಿ, ನೀನು ಹಿಂಗಿರ್ಬೇಕು ಗುರು, ನೀನು ಹಿಂಗಿದ್ದಾಗ ಅಷ್ಟೇ ಆಚೆ ಕಡೆ ಇರೋ ನಿನ್ನ ಅಭಿಮಾನಿಗಳಿಗೆ ಎನರ್ಜಿ ಇರೋದು, ಒಂದು ಪವರ್ ಇರೋದು ಗುರು. ನೆನ್ನೆ ನೋಡಿದ್ರೆ ಎಪಿಸೋಡ್ ಬಿಟ್ಟು ಎಷ್ಟು ಜನ ನಿನ್ಮೇಲೆ ಬಿಗ್ ಬಾಸೇ ನೋಡಲ್ಲ ಅಂತವ್ರೆ ನನಗೆ ಅನ್ಸ್ಬಿಡ್ತು. ಆದರೆ ಇವತ್ತಿನ ಬೆಳಗ್ಗೆ ಪ್ರೋಮೋ ನೋಡಿದ್ಮೇಲೆ ಗೊತ್ತಾಯ್ತು, ಗಿಲ್ಲಿ ಯಾವುದೇ ಕಾರಣಕ್ಕೂ ಕುಗ್ಗಲ್ಲ, ಗಿಲ್ಲಿ ಅಭಿಮಾನಿಗಳು ಯಾರು ಕುಗ್ಬಾರ್ದು. ನಮ್ಮ ಕೆಲಸ ಏನೋ ವೋಟಿಂಗ್ ಮಾಡೋದು, ವೋಟಿಂಗ್ ಮಾಡ್ಕೊಂಡು ಮುಂದುವರ್ಕೊ ಹೋಯ್ತಾರನ. ಕಪ್ ಗೆದ್ಕೊಬರೋ ಜವಾಬ್ದಾರಿ ಅವನದು, ವೋಟಿಂಗ್ ಮಾಡೋ ಜವಾಬ್ದಾರಿ ನಮ್ಮದು. ವಿಡಿಯೋ ಎಷ್ಟಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.